ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಇಮ್ಯಾಜಿನ್ ಮಾಡಿ, ನಾಳೆ ಬೆಳಗ್ಗೆ ಎದ್ದು ನ್ಯೂಸ್ ನೋಡಿದಾಗ ನಿಮ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಭಾರತದ ನಾರ್ತ್ ಈಸ್ಟ್ ಸ್ಟೇಟ್ ಜೊತೆಗಿನ ಲ್ಯಾಂಡ್ ಕನೆಕ್ಷನ್ ತುಂಬಾ ಅಪಾಯದಲ್ಲಿದೆ ಅಂತ. ಕೇವಲ 20ರಿಂದ 22 ಕಿಲೋಮೀಟರ್ ಅಗಲದ ಒಂದು ಕಾರಿಡಾರ್. ಈ ಕಾರಿಡಾರ್‌ಗೆ ಏನಾದ್ರೂ ಆದ್ರೆ ಸುಮಾರು 5.5 ಕೋಟಿ ಜನರಿರುವಂತಹ ಭಾರತ 8 ನಾರ್ತ್ ಈಸ್ಟ್ ಸ್ಟೇಟ್ಸ್, ಉಳಿದ ಭಾರತದೊಂದಿಗೆ ಇರುವಂತಹ ಪ್ರಮುಖ ಲ್ಯಾಂಡ್ ಕನೆಕ್ಟಿವಿಟಿಗೆ ಒಂದು ದೊಡ್ಡ ಹೊಡೆತ ಬೀಳಬಹುದು. ಅಷ್ಟೊಂದು ಪವರ್‌ಫುಲ್ ಆಗಿದೆಯಾ ಈ ಒಂದು ಕಾರಿಡಾರ್? ಹೌದು. ಅದಕ್ಕಾಗಿಯೇ ಚೈನಾ ಕಳೆದ ಕೆಲವು ವರ್ಷಗಳಿಂದ ಈ ಪ್ರದೇಶದ ಮೇಲೆ ತನ್ನ ಮಿಲಿಟರಿ ಪ್ರೆಸೆನ್ಸ್ ಅನ್ನ ನಿಧಾನವಾಗಿ ಹೆಚ್ಚಿಸ್ತಾ ಇದೆ. ಇಂದು ನಾವು ಮಾತಾಡೋದು ಈ ಕೇವಲ ಒಂದು ಬಾರ್ಡರ್ ಡಿಸ್ಪ್ಯೂಟ್ ಬಗ್ಗೆ ಅಲ್ಲ. ಇದು ರೀಜನಲ್ ಡಾಮಿನೆನ್ಸ್, ಮಿಲಿಟರಿ ಸ್ಟ್ರಾಟಜಿ, ಜಿಯೋ ಪೊಲಿಟಿಕ್ಸ್ ಮತ್ತು ಸೌತ್ ಏಷ್ಯಾದ ಫ್ಯೂಚರ್ ಪವರ್ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಾದ್ರೆ ಈ ಸಂಪೂರ್ಣ ಗೇಮ್ ಎಲ್ಲಿಂದ ಶುರುವಾಯಿತು? ಬನ್ನಿ ಈ ಮ್ಯಾಪ್ ಮೇಲೆ ನೋಡೋಣ. ಈ ಸಂಪೂರ್ಣ ನೀಲಿ ಬಣ್ಣದ ಪ್ರದೇಶ ಕಾಣಿಸ್ತಾ ಇದೆಯಲ್ವಾ? ಇದು ಭಾರತದ ವೆಸ್ಟ್ ಬೆಂಗಾಲ್. ಈ ಕಡೆ ಆರೆಂಜ್ ಕಲರ್ ಅಲ್ಲಿ ಕಾಣ್ತಾ ಇರೋದು ಭಾರತದ ನಾರ್ತ್ ಈಸ್ಟ್ ರೀಜನ್. ಇವೆರಡನ್ನ ಸಂಪರ್ಕಿಸೋದಂತ ಚಿಕ್ಕದಾದ ಭೂಭಾಗವೇ ಈ ರೆಡ್ ಕಲರ್‌ನ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ನೆಕ್ ಅಂತ ಹೇಳ್ಬೋದು. ಈ ಕಾರಿಡಾರ್‌ನ ಸುಮಾರು 60 ಕಿಲೋಮೀಟರ್ ಉದ್ದ ಮತ್ತು 20ರಿಂದ 22 ಕಿಲೋಮೀಟರ್ ಅಗಲ ಇರುವಂತಹ ಭಾರತ ಅತ್ಯಂತ ಸೆನ್ಸಿಟಿವ್ ಸ್ಟ್ರಾಟಜಿಕ್ ಕಾರಿಡಾರ್. ಭಾರತದ ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರಾ ಮತ್ತು ಸಿಕ್ಕಿಂ ಈ 8 ರಾಜ್ಯಗಳು ಭಾರತ ಉಳಿದ ಭೂಭಾಗದೊಂದಿಗೆ ಲ್ಯಾಂಡ್ ಮೂಲಕ ಸಂಪರ್ಕ ಹೊಂದಿರುವಂತಹ ಮುಖ್ಯವಾದ ಒಂದು ಮಾರ್ಗ ಇದೆ. ಅಷ್ಟೇ ಅಲ್ಲ, ಇಂಡಿಯನ್ ಆರ್ಮಿಗೆ ಬೇಕಾಗುವಂತಹ ವೆಪನ್ಸ್ ಆಗಲಿ, ಅಮ್ಯುನಿಷನ್ಸ್, ಫ್ಯೂಯಲ್, ಫುಡ್ ಸಪ್ಲೈಸ್, ಮಿಲಿಟರಿ ವೆಹಿಕಲ್ಸ್, ಹೆವಿ ಇಕ್ವಿಪ್ಮೆಂಟ್ಸ್ ಮತ್ತೆ ಲಾಜಿಸ್ಟಿಕ್ಸ್ ಇವೆಲ್ಲವೂ ಇದೇ ಕಾರಿಡಾರ್ ಮೂಲಕ ನಾರ್ತ್ ಈಸ್ಟ್ ಬಾರ್ಡರ್‌ಗೆ ತಲುಪ್ತವೆ. ಸರಳವಾಗಿ ಹೇಳ್ಬೇಕಂದ್ರೆ ನಾರ್ತ್ ಈಸ್ಟ್ ಭಾರತದ ಲೈಫ್ ಲೈನ್ ಅಂದ್ರೆ ಅದು ಸಿಲಿಗುರಿ ಕಾರಿಡಾರ್. ಈ ಕಾರಿಡಾರ್‌ಗೆ ಏನಾದ್ರೂ ಆದ್ರೆ ಅಂದ್ರೆ ರೋಡ್ ಕನೆಕ್ಟಿವಿಟಿ ಮಾತ್ರ ಅಲ್ಲ, ರೈಲ್ವೆ ನೆಟ್ವರ್ಕ್, ಮಿಲಿಟರಿ ಸಪ್ಲೈ, ಎಮರ್ಜೆನ್ಸಿ ರೆಸ್ಪಾನ್ಸ್, ಎಕನಾಮಿಕ್ ಮೂವ್‌ಮೆಂಟ್ ಎಲ್ಲದರ ಮೇಲೆ ನೇರ ಪರಿಣಾಮ ಬೀಳೋ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಭಾರತದ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಈ ಪ್ರದೇಶವನ್ನ ಸ್ಟ್ರಾಟಜಿಕ್ ಚೋಕ್ ಪಾಯಿಂಟ್ ಅಂತ ಕರೆಯುತ್ತೆ. ಈಗ ಪ್ರಶ್ನೆ, ಚೈನಾಗೆ ಈ ಕಾರಿಡಾರ್ ಮೇಲೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಅನ್ನೋದಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಈ ಮ್ಯಾಪ್‌ನಲ್ಲಿ ಇನ್ನೊಂದು ಏರಿಯಾ ನೋಡ್ಬೇಕು. ಈ ಕಡೆ ಚೈನಾ ಇದೆ, ಅದ್ರ ಕೆಳಗಡೆ ಭೂಟಾನ್ ಮತ್ತು ಭೂಟಾನ್‌ಗೆ ಅಂಟಿಕೊಂಡಿರೋ ಚಿಕ್ಕದಾದ ಪ್ಲಾಟ್ಯೂ ಅಂದ್ರೆ ಅದೇ ಡೋಕ್ಲಾಮ್ ಪ್ಲಾಟ್ಯೂ. ಹೆಸರು ಚಿಕ್ಕದಾಗಿರ್ಬೋದು, ಆದ್ರೆ ಜಿಯೋ ಪೊಲಿಟಿಕ್ಸ್‌ನಲ್ಲಿ ಇದನ್ನ ತುಂಬಾ ಇಂಪಾರ್ಟೆಂಟ್, ತುಂಬಾ ದೊಡ್ಡದಾಗಿ ನೋಡ್ತಾರೆ. ಯಾಕಂದ್ರೆ ಡೋಕ್ಲಾಮ್ ಪ್ಲಾಟ್ಯೂನಿಂದ ಸಿಲಿಗುರಿ ಕಾರಿಡಾರ್‌ಗೆ ಸ್ಟ್ರಾಟಜಿಕ್ ಅಬ್ಸರ್ವೇಷನ್ ಮಾಡೋದು ತುಂಬಾ ಸುಲಭ. ಅಂದ್ರೆ ಯಾವುದೇ ಮಿಲಿಟರಿ ಮೂವ್‌ಮೆಂಟ್ ಆದ್ರೂ, ಯಾವುದೇ ಲಾಜಿಸ್ಟಿಕ್ ಆಕ್ಟಿವಿಟಿ ಆದ್ರೂ, ಈ ಸಂಪೂರ್ಣ ರೀಜನ್ ಮೇಲೆ ಗಮನ ಇಡುವಂತ ಲೊಕೇಶನ್ ಇದು ಡೋಕ್ಲಾಮ್ ಪ್ಲಾಟ್ಯೂ. ಅದಕ್ಕಾಗಿಯೇ ಚೈನಾ ಕಳೆದ ಕೆಲವು ವರ್ಷಗಳಿಂದ ಈ ಪ್ರದೇಶದಲ್ಲಿ ತನ್ನ ಪ್ರೆಸೆನ್ಸ್‌ನ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. 2017ರಲ್ಲಿ ಚೈನಾ ತನ್ನ ಪೀಪಲ್ ಲಿಬರೇಷನ್ ಆರ್ಮಿ ಮೂಲಕ ಚುಂಬಿ ವ್ಯಾಲಿ ಭಾಗದಿಂದ ಸ್ವಲ್ಪ ಮುಂದೆ ಬಂದು ಡೋಕ್ಲಾಮ್ ಪ್ರದೇಶದ ಒಂದು ಕಡೆ ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು. ಅದು ಸಾಮಾನ್ಯವಾದ ರೋಡ್ ಅಲ್ಲ, ಒಂದು ಮಿಲಿಟರಿ ಸ್ಟ್ರಾಟಜಿಕ್ ರೋಡ್. ಈ ರೋಡ್ ಕಂಪ್ಲೀಟ್ ಆಗಿದ್ರೆ ಚೈನಾ ತನ್ನ ಟ್ಯಾಂಕ್ಸ್, ಆರ್ಟಿಲರಿ ಮತ್ತೆ ಮಿಸೈಲ್ ಸಿಸ್ಟಮ್, ಹೆವಿ ವೆಹಿಕಲ್ಸ್ ಮತ್ತೆ ಸಾವಿರಾರು ಜನ ಸೋಲ್ಜರ್ಸ್ ಅನ್ನ ಕೆಲವೇ ಗಂಟೆಗಳಲ್ಲಿ ಬಾರ್ಡರ್‌ಗೆ ಮೂವ್ ಮಾಡಬಹುದಿತ್ತು. ಅಂದ್ರೆ ಮೇನ್‌ಲ್ಯಾಂಡ್ ಚೈನಾದಿಂದ ಈ ಡೋಕ್ಲಾಮ್ ಪ್ಲಾಟ್ಯೂಗೆ. ಅಂದ್ರೆ ಬ್ಯಾಟಲ್ ಫೀಲ್ಡ್‌ನಲ್ಲಿ ಚೈನಾಗೆ ಒಂದು ದೊಡ್ಡ ಆಪರೇಷನಲ್ ಅಡ್ವಾಂಟೇಜ್ ಸಿಗ್ತಾ ಇತ್ತು. ಆದ್ರೆ ಇಂಡಿಯಾ ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಭಾರತ ಒಂದು ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಮತ್ತೆ ಗ್ರೌಂಡ್ ಸರ್ವೆಲೆನ್ಸ್ ಮತ್ತು ಇಂಟೆಲಿಜೆನ್ಸ್ ಏಜೆನ್ಸೀಸ್ ಈ ಮೂವ್‌ಮೆಂಟ್ ಅನ್ನ ಸರಿಯಾದ ಸಮಯಕ್ಕೆ ಡಿಟೆಕ್ಟ್ ಮಾಡ್ತಾರೆ. ತಕ್ಷಣ ಇಂಡಿಯನ್ ಆರ್ಮಿ ಮಧ್ಯಪ್ರವೇಶ ಮಾಡುತ್ತೆ. ಚೈನಾ ಆ ರೋಡ್ ಕನ್ಸ್ಟ್ರಕ್ಷನ್‌ನ ತಡೆಯಲಾಗುತ್ತೆ. ಅದರ ನಂತರ ಸುಮಾರು 73 ದಿನಗಳ ಕಾಲ ಇಂಡಿಯಾ ಮತ್ತು ಚೈನಾ ನಡುವೆ ಒಂದು ಫೇಸ್ ಟು ಫೇಸ್ ಮಿಲಿಟರಿ ಸ್ಟ್ಯಾಂಡ್ ಆಫ್ ನಡೆಯುತ್ತೆ ಈ ಜಾಗದಲ್ಲಿ, ಡೋಕ್ಲಾಮ್ ಪ್ಲಾಟ್ಯೂನಲ್ಲಿ. ಸಾವಿರಾರು ಜನ ಸೋಲ್ಜರ್ಸ್ ಒಂದೇ ಪ್ರದೇಶದಲ್ಲಿ ಒಬ್ಬರ ಎದುರು ಒಬ್ಬರು ನಿಂತುಕೊಂಡಿದ್ರು. ಸುಮಾರು 73 ದಿನಗಳ ಕಾಲ. ಇಡೀ ಜಗತ್ತು ಇವಾಗ ವಾರ್ ಶುರುವಾಗುತ್ತೆ ಅಂತ ನೋಡ್ತಾ ಇತ್ತು. ಕೊನೆಗೆ ಹಲವು ಸುತ್ತಿನ ಡಿಪ್ಲೊಮ್ಯಾಟಿಕ್ ನೆಗೋಷಿಯೇಷನ್ಸ್‌ನ ನಂತರ ಎರಡೂ ದೇಶಗಳು ಹಿಂದೆ ಸರಿತವೆ. ಆದ್ರೆ ಇಲ್ಲಿ ಸ್ಟೋರಿ ಇಲ್ಲಿಗೆ ಮುಗಿಯೋದಿಲ್ಲ. ಚೈನಾ ತನ್ನ ರೋಡ್ ಕಾಮಗಾರಿಯನ್ನ ಈ ಡೋಕ್ಲಾಮ್ ಪ್ಲಾಟ್ಯೂನಿಂದ ಸ್ವಲ್ಪ ಹಿಂದೆ ಇರುವಂತ ಪ್ರದೇಶದಲ್ಲಿ ಕಂಟಿನ್ಯೂ ಮಾಡ್ತಾನೆ ಇತ್ತು. ಆದ್ರೆ ಡೋಕ್ಲಾಮ್ ರೀಜನ್ ಅನ್ನ ಅದನ್ನು ಇವತ್ತಿಗೂ ಬಿಟ್ಕೊಡ್ಲಿಲ್ಲ. ಇವತ್ತಿಗೂ ಆ ಭೂಭಾಗದಲ್ಲಿ ಚೈನಾ ತನ್ನ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಿರಂತರವಾಗಿ ಬಲಪಡಿಸ್ತಾನೆ ಇದೆ. ಇತ್ತೀಚಿನ ಹಲವು ಸ್ಯಾಟಲೈಟ್ ಅನಾಲಿಸಿಸ್ ಮತ್ತೆ ಡಿಫೆನ್ಸ್ ರಿಪೋರ್ಟ್ಸ್‌ನ ಪ್ರಕಾರ ಅಲ್ಲಿ ಚೈನಾ ತನ್ನ 2017ರಲ್ಲಿ ಯಾವ ಪೊಸಿಷನ್ ಇತ್ತೋ ಅದಕ್ಕಿಂತ ಜಾಸ್ತಿ ರೋಡ್ ಡೆವಲಪ್‌ಮೆಂಟ್‌ನ ಮಾಡಿದೆ. ಡೋಕ್ಲಾಮ್ ಮತ್ತು ಅದರ ಸುತ್ತಮುತ್ತ ಚೈನಾ ಅಡ್ವಾನ್ಸ್ ಮಿಲಿಟರಿ ಪೊಸಿಷನ್ಸ್ ಮತ್ತೆ ಏರ್ ಡಿಫೆನ್ಸ್ ಇನ್‌ಸ್ಟಾಲೇಷನ್ಸ್, ಹೆಲಿಪ್ಯಾಡ್ಸ್, ಬ್ಯಾರಕ್ಸ್ ಮತ್ತೆ ಸಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್‌ನ ನಿರ್ಮಿಸ್ತಾ ಇದೆ. ಇದರ ಒಂದೇ ಉದ್ದೇಶ ಏನಂದ್ರೆ ಈ ರೀಜನ್ ಅಲ್ಲಿ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಪ್ರೆಸೆನ್ಸ್ ನಿರ್ಮಿಸೋದು ಚೈನಾದ ಒಂದು ಉದ್ದೇಶ. ಆದ್ರೆ ಇದಕ್ಕಿಂತ ದೊಡ್ಡ ಪ್ರಶ್ನೆ ಇನ್ನೂ ಇದೆ. ಚೈನಾ ಕೇವಲ ಡೋಕ್ಲಾಮ್‌ಗಾಗಿ ಇಷ್ಟೆಲ್ಲ ಮಾಡ್ತಾ ಇದೆಯಾ? ಅಥವಾ ಇದರ ಹಿಂದೆ ಒಂದು ಸಂಪೂರ್ಣ ಸೌತ್ ಏಷ್ಯಾ ಪವರ್ ಬ್ಯಾಲೆನ್ಸ್ ಬದಲಾಯಿಸೋ ಮಾಸ್ಟರ್ ಪ್ಲಾನ್ ಇದೆಯಾ? ಸುಮಾರು 120 ವರ್ಷಗಳ ಹಿಂದೆ ಒಬ್ಬ ಬ್ರಿಟಿಷ್ ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ ಹೇಳಿದ್ದ ಒಂದು ಥಿಯರಿ ಅಂದ್ರೆ ಹಾರ್ಟ್‌ಲ್ಯಾಂಡ್ ಥಿಯರಿ. ಅದನ್ನೇ ಚೈನಾ ಇವತ್ತು ಡೋಕ್ಲಾಮ್‌ನಲ್ಲಿ ಲಾಂಗ್ ಟರ್ಮ್ ಸ್ಟ್ರಾಟಜಿಯಾಗಿ ಅಡಾಪ್ಟ್ ಮಾಡ್ಕೊಂಡಿದೆ. ಚೈನಾ ಕೇವಲ ಒಂದು ಪ್ಲಾಟ್ಯೂಗಾಗಿ ಹೋರಾಡ್ತಿಲ್ಲ. ಅದು ಒಂದು ಸ್ಟ್ರಾಟಜಿಕ್ ಚೋಕ್ ಪಾಯಿಂಟ್ ಮೇಲೆ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. 1904ರಲ್ಲಿ ಸರ್ ಹಾಲ್ಫೋರ್ಡ್ ಮೆಕಿಂಡರ್ ಅನ್ನೋ ಒಂದು ಪ್ರಸಿದ್ಧ ಥಿಯರಿ ನೀಡಿದ್ರು. ಅದರ ಹೆಸರು ಹಾರ್ಟ್‌ಲ್ಯಾಂಡ್ ಥಿಯರಿ. ಈ ಥಿಯರಿ ಮೂಲಕ ಅರ್ಥ ಏನಾಗುತ್ತಂದ್ರೆ
ಯಾರು ಪ್ರಮುಖ ಲ್ಯಾಂಡ್ ಚೋಕ್ ಪಾಯಿಂಟ್ಸ್‌ನ ಮತ್ತೆ ಸ್ಟ್ರಾಟಜಿಕ್ ಕಾರಿಡಾರ್ಸ್‌ನ ಕಂಟ್ರೋಲ್ ಮಾಡ್ತಾರೋ, ಅವರು ಸುತ್ತಮುತ್ತಲಿನ ಸಂಪೂರ್ಣ ರೀಜನ್ ಅಂದ್ರೆ ಕಂಪ್ಲೀಟ್ ರೀಜನ್ ಮೇಲೆ ತಮ್ಮ ಇನ್ಫ್ಲೂಯೆನ್ಸ್‌ನ ಇಟ್ಕೊಳ್ಬಹುದು ಅಂತ. ಅಂದ್ರೆ ಪ್ರತಿಯೊಂದು ಯುದ್ಧವನ್ನ ನಾವು ಬಂದೂಕ್ಲಿಂದಾನೇ ಗೆಲ್ಬೇಕಂದಿಲ್ಲ. ಕೆಲವೊಮ್ಮೆ ಒಂದು ರಸ್ತೆಯಿಂದ ಗೆಲ್ಬಹುದು, ಒಂದು ಕಣಿವೆ, ಒಂದು ವ್ಯಾಲಿ, ಒಂದು ಮೌಂಟೇನ್ಸ್ ಅಥವಾ ಒಂದು ಕಾರಿಡಾರ್ ಮೂಲಕ. ಇವುಗಳನ್ನ ಕಂಟ್ರೋಲ್ ಮಾಡಿದ್ರೆ ಸಾಕು. ಟ್ರೇಡ್, ಲಾಜಿಸ್ಟಿಕ್ಸ್, ಮಿಲಿಟರಿ ಮೂವ್‌ಮೆಂಟ್ ಮತ್ತೆ ಸೆಕ್ಯೂರಿಟಿ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತೆ. ಇದೇ ಥಿಯರಿನ ಚೈನಾ ಡೋಕ್ಲಾಂ ಮೇಲೆ ಅಪ್ಲೈ ಮಾಡ್ತಾ ಇದೆ. ಇನ್ನೂ ರೀಸೆಂಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇರಾನ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ತೆಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಬಿಕಾಸ್ ಆಫ್ ಇಟ್ಸ್ ಸ್ಟ್ರಾಟಜಿಕ್ ಲೊಕೇಶನ್. ಒಮ್ಮೆ ಈ ಮ್ಯಾಪ್‌ನ ನೋಡಿ. ಒಂದು ಕಡೆ ಭೂಟಾನ್, ಮತ್ತೊಂದು ಕಡೆ ಚೈನಾ ಮತ್ತು ಕೆಳಗೆ ಭಾರತ ಚಿಕ್ಕನ್ ನೆಕ್. ಒಂದು ವೇಳೆ ಚೈನಾಗೆ ಈ ಪ್ರದೇಶದಲ್ಲಿ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಸಿಕ್ಕರೆ, ಅದು ಕೇವಲ ಬಾರ್ಡರ್ ಅಬ್ಸರ್ವೇಷನ್ ಮಾತ್ರ ಅಲ್ಲ, ಭವಿಷ್ಯದಲ್ಲಿ ಭಾರತದ ನಾರ್ತ್ ಈಸ್ಟ್ ರೀಜನ್ ಮೇಲೆ ಜಿಯೋಪೊಲಿಟಿಕಲ್ ಪ್ರೆಷರ್ ಹೆಚ್ಚಾಗೋ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಚೈನಾ ಡೋಕ್ಲಾಮ್‌ನಲ್ಲಿ ಏರ್ ಡಿಫೆನ್ಸ್ ಬೇಸಸ್, ಹೆಲಿಪ್ಯಾಡ್ಸ್ ಮತ್ತೆ ಮಿಲಿಟರಿ ಪೊಸಿಷನ್ಸ್‌ನ ನಿರ್ಮಿಸ್ತಾ ಇದೆ. ಇಲ್ಲಿ ಚೈನಾ ಕೇವಲ ಲ್ಯಾಂಡ್ ಮೇಲೆ ಗಮನ ಕೊಡ್ತಾ ಇಲ್ಲ. ಅದು ಲ್ಯಾಂಡ್ ಮತ್ತೆ ಮೆರಿಟೈಮ್ ಎರಡೂ ಫ್ರಂಟ್‌ಗಳಲ್ಲಿ ತನ್ನ ನೆಟ್‌ವರ್ಕ್‌ನ ಕಟ್ತಾ ಇದೆ. ಉದಾಹರಣೆಗೆ ಮಯನ್ಮಾರ್‌ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಪೋರ್ಟ್, ರೋಡ್ಸ್, ಪೈಪ್‌ಲೈನ್ಸ್ ಮತ್ತೆ ಸ್ಟ್ರಾಟಜಿಕ್ ಇನ್ವೆಸ್ಟ್‌ಮೆಂಟ್ ಮಾಡ್ತಾ ಇದೆ. ಈ ಎಲ್ಲಾ ಪ್ರಾಜೆಕ್ಟ್‌ನ ಮೂಲಕ ಚೈನಾ ಬೇ ಆಫ್ ಬೆಂಗಾಲ್ ತನ್ನ ಅಕ್ಸೆಸ್‌ನ ಹಬ್ಬಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ಒಂದ್ ಕಡೆ ಡೋಕ್ಲಾಂ, ಮತ್ತೊಂದ್ ಕಡೆ ಬೇ ಆಫ್ ಬೆಂಗಾಲ್. ಇವೆರಡನ್ನ ಸಂಪರ್ಕಿಸೋ ದೊಡ್ಡ ಸ್ಟ್ರಾಟಜಿಕ್ ಆರ್ಕ್ ಅನ್ನೇ ಚೈನಾ ಇಲ್ಲಿ ನಿರ್ಮಾಣ ಮಾಡ್ತಾ ಇದೆ. ಆದ್ರೆ ಇಂಡಿಯಾ ಕೂಡ ಕೈಕೊಟ್ಟುಕೊಳ್ತಿಲ್ಲ. 2014 ನಂತರ ಭಾರತ ನಾರ್ತ್ ಈಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್‌ಮೆಂಟ್‌ನ ತುಂಬಾ ವೇಗವಾಗಿ ಮುಂದುವರಿಸ್ತಾ ಇದೆ. ಇಂದು ಆಲ್ ವೆದರ್ ರೋಡ್ಸ್, ಸ್ಟ್ರಾಟಜಿಕ್ ಬ್ರಿಡ್ಜಸ್, ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಸ್ ಮತ್ತೆ ಬಾರ್ಡರ್ ಟನಲ್ಸ್ ಇವೆಲ್ಲವೂ ನಿರ್ಮಾಣವಾಗ್ತಿದೆ. ಎಷ್ಟು ಡೀಪ್ ರೋಡ್ ಅಂಡ್ ರೈಲ್ ನೆಟ್‌ವರ್ಕ್ ಡೆವಲಪ್ ಆಗ್ತಿದೆ ಅಂದ್ರೆ, ನಾನು ಲಾಸ್ಟ್ ಟೈಮ್ ಅಸ್ಸಾಂನಲ್ಲಿ ಸಿಲ್ಚರ್‌ಗೆ ಭೇಟಿ ಕೊಟ್ಟಾಗ, ಮತ್ತೆ ಮೇಘಾಲಯನ ಬಾಂಗ್ಲಾದೇಶ್ ಬಾರ್ಡರ್ಸ್ ರೋಡ್ಸ್, ಮತ್ತೆ ಚೂರಾ ಚಾಂದ್‌ಪುರ್, ಈವನ್ ರಿಮೋಟ್ ಏರಿಯಾಸ್‌ನಲ್ಲಿ 4 ಲೇನ್ ನ್ಯಾಷನಲ್ ಹೈವೇಸ್ ನಿರ್ಮಾಣ ಆಗ್ತಾ ಇದೆ. ಸೇಲಾ ಟನಲ್, ನೆಚ್ಚಿಂಪ್ಲು ಟನಲ್ ಈ ತರದ ಮುಂತಾದ ಪ್ರಾಜೆಕ್ಟ್ಸ್‌ಗಳು ಭಾರತೀಯ ಇಂಡಿಯನ್ ಆರ್ಮಿಯ ಮೊಬಿಲೈಸೇಷನ್ ಇದೆಯಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗುವಂತ ಒಂದು ಸ್ಪೀಡ್‌ನ ಹೆಚ್ಚಿಸ್ತಾ ಇದೆ. ಮೊದಲು ಬಾರ್ಡರ್‌ಗೆ ಹೆವಿ ಇಕ್ವಿಪ್‌ಮೆಂಟ್ ತಲುಪೋದಕ್ಕೆ ದಿನಗಳೇ ಬೇಕಾಗ್ತಿತ್ತು. ಈಗ ಸೋನಿತ್‌ಪುರ್‌ನ, ತೇಜ್‌ಪುರ್‌ನಂತಹ ಸಿಟಿಗಳಲ್ಲಿ ಏರ್ ಫೋರ್ಸ್ ಮತ್ತೆ ಇಂಡಿಯನ್ ಆರ್ಮಿಯ ಬೇಸಸ್‌ಗಳನ್ನ ಸ್ಟ್ರಾಂಗ್ ಮಾಡಲಾಗಿದೆ. ಮೊದಲು ಇಂಡಿಯನ್ ಆರ್ಮಿಯ ಮೊಬಿಲೈಸೇಷನ್‌ಗೆ ದಿನಗಳೇ ಬೇಕಾಗ್ತಿದ್ರೆ, ಇವಾಗ ಗಂಟೆಗಳಲ್ಲೇ ಸಾಧ್ಯ ಆಗ್ತಿದೆ. ಇದೇ ಚೈನಾಗೆ ಒಂದು ದೊಡ್ಡ ಕನ್ಸರ್ನ್. ಇಲ್ಲಿ ಇಂಡೋ ಪೆಸಿಫಿಕ್ ಗೇಮ್ ಕೂಡ ಆರಂಭ ಆಗುತ್ತೆ. ಇಂದು ಇಂಡಿಯಾ, ಯುಎಸ್ಎ, ಜಪಾನ್ ಮತ್ತೆ ಆಸ್ಟ್ರೇಲಿಯಾ ಸೇರಿ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಒಂದು ಕೋಆಪರೇಷನ್ ಹೆಚ್ಚಿಸ್ತಾ ಇದ್ದಾವೆ. ಇದು ಅಧಿಕೃತ ಮಿಲಿಟರಿ ಅಲಯನ್ಸ್ ಅಲ್ಲ. ಆದ್ರೆ ಮೆರಿಟೈಮ್ ಸೆಕ್ಯೂರಿಟಿ, ಇಂಟೆಲಿಜೆನ್ಸ್ ಶೇರಿಂಗ್, ಸಪ್ಲೈ ಚೈನ್ಸ್ ಮತ್ತು ಸ್ಟ್ರಾಟಜಿಕ್ ಕೋಆರ್ಡಿನೇಷನ್ ನಲ್ಲಿ 4 ದೇಶಗಳು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾವೆ. ಒಂದು ವೇಳೆ ಬೇ ಆಫ್ ಬೆಂಗಾಲ್ ಮತ್ತು ಇಂಡಿಯನ್ ಓಷನ್ ನಲ್ಲಿ ಭಾರತ ಪ್ರೆಸೆನ್ಸ್ ಹೆಚ್ಚಾದ್ರೆ, ಚೈನಾಗೆ ಮೆರಿಟೈಮ್ ಪ್ರೆಷರ್ ಕೂಡ ಹೆಚ್ಚಾಗಬಹುದು. ಯಾಕಂದ್ರೆ ಚೈನಾದ ದೊಡ್ಡ ಪ್ರಮಾಣದ ಆಯಿಲ್ ಇಂಪೋರ್ಟ್ಸ್ ಮತ್ತು ಟ್ರೇಡ್ ಮಲಕ್ಕಾ ಸ್ಟ್ರೇಟ್ ಮೂಲಕ ಸಾಗ್ತವೆ. ಹಾಗಾಗಿ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಭಾರತ ಇನ್ಫ್ಲುಯೆನ್ಸಸ್ ಹೆಚ್ಚಾಗೋದ್ರಿಂದ, ಬೀಜಿಂಗ್‌ಗೆ ಒಂದು ಕೇವಲ ಡಿಪ್ಲೊಮ್ಯಾಟಿಕ್ ಇಶ್ಯೂ ಆಗೋದಿಲ್ಲ ಇದು. ಅದು ಸ್ಟ್ರಾಟಜಿಕ್ ಚಾಲೆಂಜ್ ಕೂಡ ಆಗುತ್ತೆ. ಈಗ ನಮ್ಮ ಮುಂದೆ ಹುಟ್ಟೋ ದೊಡ್ಡ ಪ್ರಶ್ನೆ ಏನಂದ್ರೆ, ಆಫ್ಟರ್ ಆಲ್ ಚೈನಾದ ಗುರಿ ಏನು? ಡೋಕ್ಲಾಂನಲ್ಲಿ ಕಂಟ್ರೋಲ್ ಮಾಡೋದಾ? ಅಥವಾ ಸಿಲಿಗುರಿ ಕಾರಿಡಾರ್ ಮೇಲೆ ಪ್ರೆಷರ್ ನಿರ್ಮಿಸೋದಾ? ಅಥವಾ ಸಂಪೂರ್ಣ ಸೌತ್ ಏಷ್ಯಾನಲ್ಲಿ ರೀಜನಲ್ ಡಾಮಿನೆನ್ಸ್ ಸ್ಥಾಪಿಸೋದಾ? ಈ ಸಂಪೂರ್ಣ ಗೇಮ್‌ನಲ್ಲಿ ಇನ್ನೊಂದು ದೇಶ ಇದೆ. ಅದು ಬಾಂಗ್ಲಾದೇಶ್. ಹಲವು ಸ್ಟ್ರಾಟಜಿಕ್ ಅನಲಿಸ್ಟ್ ಹೇಳೋ ಪ್ರಕಾರ, ಬಾಂಗ್ಲಾದೇಶ್‌ನ ಫಾರಿನ್ ಪಾಲಿಸಿ ಈಗ ಚೈನಾ ಕಡೆ ಹೆಚ್ಚು ವಾಲ್ತಾ ಇದ್ದಂಗೆ ಕಾಣ್ತಾ ಇದೆ. ಚೈನಾ ಈಗಾಗಲೇ ಬಾಂಗ್ಲಾದೇಶ್‌ನಲ್ಲಿ ಪೋರ್ಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಬ್ರಿಡ್ಜಸ್, ರೋಡ್ಸ್, ಪವರ್ ಪ್ರಾಜೆಕ್ಟ್ಸ್ ಅಂಡ್ ಡಿಫೆನ್ಸ್ ಕೋಆಪರೇಷನ್ ಮೂಲಕ ತನ್ನ ಪ್ರೆಸೆನ್ಸ್ ಅನ್ನ ಸಾಕಷ್ಟು ಹೆಚ್ಚಿಸಿಕೊಂಡಿದೆ. ಹಾಗಾಗಿ ಪ್ರಶ್ನೆ ಏನಂದ್ರೆ, ಚೈನಾಗೆ ಬಾಂಗ್ಲಾದೇಶ ಯಾಕೆ ಅಷ್ಟು ಮುಖ್ಯ? ಈ ಮ್ಯಾಪ್‌ನ ಒಮ್ಮೆ ಗಮನಿಸಿ. ಒಂದ್ ಕಡೆ ಮಯನ್ಮಾರ್, ಮತ್ತೊಂದ್ ಕಡೆ ಬೇ ಆಫ್ ಬೆಂಗಾಲ್. ಇನ್ನೊಂದ್ ಕಡೆ ಭಾರತದ ನಾರ್ತ್ ಈಸ್ಟ್. ಇದರ ಮಧ್ಯದಲ್ಲೇ ಬಾಂಗ್ಲಾದೇಶ ಇದೆ. ಅಂದ್ರೆ ಸೌತ್ ಏಷ್ಯಾ ಜಿಯೋಪೊಲಿಟಿಕ್ಸ್‌ನಲ್ಲಿ ಬಾಂಗ್ಲಾದೇಶ ಒಂದು ಸ್ಟ್ರಾಟಜಿಕ್ ಕನೆಕ್ಟರ್ ಆಗಿದೆ. ಯಾರು ಬಾಂಗ್ಲಾದೇಶ ಜೊತೆ ಉತ್ತಮ ಸಂಬಂಧ ಇಟ್ಕೊಳ್ತಾರೋ, ಅವ್ರಿಗೆ ಬೇ ಆಫ್ ಬೆಂಗಾಲ್, ನಾರ್ತ್ ಈಸ್ಟ್ ಇಂಡಿಯಾ ಮತ್ತೆ ಈಸ್ಟರ್ನ್ ಇಂಡಿಯನ್ ಓಷನ್ ರೀಜಿಯನ್ ಮೇಲೆ ಹೆಚ್ಚಿನ ಸ್ಟ್ರಾಟಜಿಕ್ ಇನ್ಫ್ಲುಯೆನ್ಸ್ ಸಿಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ಭಾರತ ಮತ್ತು ಚೈನಾ ಎರಡೂ ಬಾಂಗ್ಲಾದೇಶಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದಾವೆ. ಭಾರತ ಮತ್ತೊಂದು ದೊಡ್ಡ ಸೆಕ್ಯೂರಿಟಿ ಕನ್ಸರ್ನ್ ಏನಂದ್ರೆ, ಭಾರತ ಮತ್ತು ಬಾಂಗ್ಲಾದೇಶ ಸುಮಾರು 4096 ಕಿಲೋಮೀಟರ್ ಉದ್ದದ ಇಂಟರ್ನ್ಯಾಷನಲ್ ಬಾರ್ಡರ್ ಹಂಚಿಕೊಂಡಿದ್ದಾವೆ. ಇದು ಭಾರತ ಅತಿದೊಡ್ಡ ಲ್ಯಾಂಡ್ ಬಾರ್ಡರ್ಸ್ ಅಲ್ಲಿ ಒಂದಾಗಿದೆ. ಈ ಬಾರ್ಡರ್ ವೆಸ್ಟ್ ಬೆಂಗಾಲ್, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಈ 5 ರಾಜ್ಯಗಳ ಮೂಲಕ ಹಾದುಹೋಗುತ್ತೆ. ಇಷ್ಟೊಂದು ದೊಡ್ಡ ಬಾರ್ಡರ್‌ನ ಸಂಪೂರ್ಣವಾಗಿ ಮಾನಿಟರ್ ಮಾಡೋದು ಯಾವುದೇ ದೇಶಕ್ಕೆ ಸುಲಭವಾದ ಕೆಲಸ ಅಲ್ಲ. ಅದಕ್ಕಾಗಿಯೇ ಬಿಎಸ್ಎಫ್, ಇಂಟೆಲಿಜೆನ್ಸ್ ಬ್ಯೂರೋ, ರಾ ಅಂಡ್ ಸೆಕ್ಯೂರಿಟಿ ಏಜೆನ್ಸೀಸ್ ಈ ಬಾರ್ಡರ್ ಮೇಲೆ ನಿರಂತರವಾದ ಸರ್ವೆಲೆನ್ಸ್ ನಡೆಸ್ತಾ ಇರ್ತವೆ. ಕಳೆದ ಕೆಲವು ದಶಕಗಳಿಂದ ಇಲ್ಲಿಗಲ್ ಇಮಿಗ್ರೇಷನ್, ಸ್ಮಗ್ಲಿಂಗ್, ಹ್ಯೂಮನ್ ಟ್ರಾಫಿಕಿಂಗ್ ಮತ್ತೆ ಕ್ರಾಸ್ ಬಾರ್ಡರ್ ಕ್ರೈಮ್ ಭಾರತಕ್ಕೆ ಪ್ರಮುಖ ಭದ್ರತಾ ಸವಾಲುಗಳಾಗಿವೆ. ಇದೇ ಕಾರಣಕ್ಕೆ ಬಾರ್ಡರ್ ಫೆನ್ಸಿಂಗ್, ಸ್ಮಾರ್ಟ್ ಸರ್ವೆಲೆನ್ಸ್ ಸಿಸ್ಟಮ್ಸ್ ಮತ್ತೆ ಆಂಟಿ ಇನ್ಫಿಲ್ಟ್ರೇಷನ್ ಆಪರೇಷನ್ಸ್ ಮೇಲೆ ಭಾರತ ಹೆಚ್ಚು ಗಮನ ಕೊಡ್ತಾ ಇದೆ. ಆದ್ರೆ ಇಲ್ಲಿ ಇನ್ನೊಂದು ಹುಟ್ಟುವ ಪ್ರಶ್ನೆ ಏನಂದ್ರೆ, ಈ ಮ್ಯಾಪ್‌ನಲ್ಲಿ ಬಾಂಗ್ಲಾದೇಶ ಉತ್ತರ ಭಾಗವನ್ನ ಗಮನಿಸಿ. ಈ ಡಾಟೆಡ್ ಏರಿಯಾ ಇದೆಯಲ್ಲ, ಅದು ರಂಗ್‌ಪುರ್ ಡಿವಿಷನ್. ಹಿಸ್ಟಾರಿಕಲಿ ನೋಡಿದ್ರೆ 1947 ಪಾರ್ಟಿಷನ್‌ಗೂ ಮೊದಲು ಈ ಪ್ರದೇಶ ಬ್ರಿಟಿಷ್ ಇಂಡಿಯಾದ ಬೆಂಗಾಲ್ ಪ್ರೆಸಿಡೆನ್ಸಿಯ ಒಂದು ಭಾಗವಾಗಿತ್ತು. ನಂತರ ಈಸ್ಟ್ ಪಾಕಿಸ್ತಾನ್‌ಗೆ ಸೇರುತ್ತೆ. 1971ರಲ್ಲಿ ಬಾಂಗ್ಲಾದೇಶ ರಚನೆಯಾದ ನಂತರ ಇದು ಬಾಂಗ್ಲಾದೇಶದ ಭಾಗವಾಗುತ್ತೆ.
ರಂಗ್‌ಪುರ್‌ನ ಜಿಯೋಗ್ರಾಫಿಕ್ ಲೊಕೇಶನ್ ಭಾರತಕ್ಕೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್‌ನ ಹೊಂದಿದೆ. ಯಾಕಂದ್ರೆ ಇದು ಸಿಲಿಗುರಿ ಕಾರಿಡಾರ್‌ಗೆ ತುಂಬಾನೇ ಹತ್ತಿರದಲ್ಲಿದೆ. ಒಂದು ವೇಳೆ ಈ ಭಾಗದಲ್ಲಿ ಸೆಕ್ಯೂರಿಟಿ ಸಿಚುಯೇಷನ್ ಏನಾದರೂ ಬದಲಾದ್ರೆ, ಸಿಲಿಗುರಿ ಕಾರಿಡಾರ್ ಮೇಲಿನ ಪ್ರೆಷರ್ ಕೂಡ ಬದಲಾಗಬಹುದು. ಅದಕ್ಕಾಗಿ ಈ ಪ್ರದೇಶವನ್ನ ಸ್ಟ್ರಾಟಜಿಕ್ ಎಕ್ಸ್ಪರ್ಟ್ ತುಂಬಾನೇ ಗಮನದಿಂದ ಬಹಳ ಅಬ್ಸರ್ವ್ ಮಾಡ್ತಾರೆ. ಇಂಡಿಯಾ ಕೇವಲ ಬಾರ್ಡರ್ ಸೆಕ್ಯೂರಿಟಿ ಮೇಲೆ ಮಾತ್ರ ಗಮನ ಕೊಡ್ತಾ ಇಲ್ಲ. ಒಂದೇ ಸಮಯದಲ್ಲಿ 3 ಫ್ರಂಟ್‌ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಮೊದಲನೇದು ಮಿಲಿಟರಿ ಸ್ಟ್ರೆಂಥನಿಂಗ್ ಅಂದ್ರೆ ನಾರ್ತ್ ಈಸ್ಟ್‌ನಲ್ಲಿ ರೋಡ್ಸ್, ರೈಲ್ವೇಸ್, ಬ್ರಿಡ್ಜಸ್, ಟನಲ್ಸ್, ಏರ್‌ಫೀಲ್ಡ್ಸ್, ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲವನ್ನ ತುಂಬಾ ವೇಗವಾಗಿ ಡೆವಲಪ್‌ಮೆಂಟ್ ಮಾಡ್ತಾ ಇದೆ. ಎರಡನೇದು ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜಿ. ಅಂದ್ರೆ ಇಂಡಿಯಾ ತನ್ನ ಆಕ್ಟ್ ಈಸ್ಟ್ ಪಾಲಿಸಿ ಮೂಲಕ ಮಯನ್ಮಾರ್, ಥೈಲ್ಯಾಂಡ್, ವಿಯೆಟ್ನಾಂ, ಸಿಂಗಾಪುರ್, ಇಂಡೋನೇಷ್ಯಾ ಮತ್ತು ಆಸಿಯಾನ್ ರಾಷ್ಟ್ರಗಳೊಂದಿಗೆ ಬಯಲಾಟರಲ್ ರಿಲೇಷನ್ಸ್‌ನ ತುಂಬಾನೇ ಬಲಪಡಿಸ್ತಾ ಇದೆ. ಮೂರನೇದು ಮೆರಿಟೈಮ್ ಡಾಮಿನೆನ್ಸ್. ಇಂಡಿಯನ್ ನೇವಿ ಇಂದು ಅರಬಿಯನ್ ಸೀಯಿಂದ ಬೇ ಆಫ್ ಬೆಂಗಾಲ್ ವರೆಗೆ ತನ್ನ ಪ್ರೆಸೆನ್ಸ್ ಅನ್ನ ನಿರಂತರವಾಗಿ ಹೆಚ್ಚಿಸ್ತಾ ಇದೆ. ಐಎನ್ಎಸ್ ವಿಕ್ರಾಂತ್, ಅಡ್ವಾನ್ಸ್ಡ್ ಡೆಸ್ಟ್ರಾಯರ್ಸ್, ಫ್ರಿಗೇಟ್ಸ್, ಸಬ್‌ಮರೀನ್ಸ್, ಲಾಂಗ್ ರೇಂಜ್ ಮೆರಿಟೈಮ್ ಪ್ಯಾಟ್ರೋಲ್ ಏರ್‌ಕ್ರಾಫ್ಟ್ಸ್, ಡ್ರೋನ್ ಸರ್ವೆಲೆನ್ಸ್ ಇವೆಲ್ಲವೂ ಇಂಡಿಯನ್ ಓಷನ್ ರೀಜನ್‌ನಲ್ಲಿ ಭಾರತದ ಸ್ಟ್ರಾಟಜಿಕ್ ಕೇಪಬಿಲಿಟಿನ ಮತ್ತಷ್ಟು ಬಲಪಡಿಸ್ತಾ ಇದ್ದಾವೆ. ಇದ್ರ ಜೊತೆಗೆ ಕ್ವಾಡ್ ರಾಷ್ಟ್ರಗಳೊಂದಿಗೆ ನಡೀತಾ ಇರುವಂತಹ ನೇವಲ್ ಎಕ್ಸರ್ಸೈಸಸ್ ಕೂಡ ಇಂಡೋ ಪೆಸಿಫಿಕ್‌ನಲ್ಲಿ ಒಂದು ಹೊಸ ಪವರ್ ಬ್ಯಾಲೆನ್ಸ್‌ನ ನಿರ್ಮಿಸ್ತಾ ಇದ್ದಾವೆ. ಅಂದ್ರೆ ಚೈನಾ ಒಂದ್ ಕಡೆ ಲ್ಯಾಂಡ್ ಮೂಲಕ ತನ್ನ ಇನ್ಫ್ಲುಯೆನ್ಸ್‌ನ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಂಡಿಯಾ ಲ್ಯಾಂಡ್, ಸೀ ಡಿಪ್ಲೊಮಸಿ, ಇನ್ಫ್ರಾಸ್ಟ್ರಕ್ಚರ್, ಎಕಾನಮಿ ಎಲ್ಲಾ ಫ್ರಂಟ್‌ಗಳಲ್ಲಿ ಒಂದೇ ಸಮಯದಲ್ಲಿ ತನ್ನ ಪೊಸಿಷನ್ ಅನ್ನ ಬಲಪಡಿಸ್ತಾ ಇದೆ. ಅದಕ್ಕಾಗಿಯೇ ಇಂದು ನಡೀತಿರುವಂತಹ ಪೈಪೋಟಿ ಕೇವಲ ಬಾರ್ಡರ್ ಡಿಸ್ಪ್ಯೂಟ್ ಅಲ್ಲ. ಇದು ಟ್ರೇಡ್ ರೂಟ್ಸ್, ಸಪ್ಲೈ ಚೈನ್ಸ್, ಮಿಲಿಟರಿ ಲಾಜಿಸ್ಟಿಕ್ಸ್, ಎನರ್ಜಿ ಸೆಕ್ಯೂರಿಟಿ, ಇಂಡಿಯನ್ ಓಷನ್, ಬೇ ಆಫ್ ಬೆಂಗಾಲ್ ಮತ್ತು ಸಂಪೂರ್ಣ ಸೌತ್ ಏಷ್ಯಾದ ರೀಜನಲ್ ಡಾಮಿನೆನ್ಸ್‌ಗಾಗಿ ನಡೀತಾ ಇರೋದು ಒಂದು ದೊಡ್ಡ ಜಿಯೋಪೊಲಿಟಿಕಲ್ ಕಾಂಟೆಸ್ಟ್. ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ. ಜಿಯೋಪೊಲಿಟಿಕ್ಸ್‌ನಲ್ಲಿ ಯಾರು ಪರ್ಮನೆಂಟ್ ಫ್ರೆಂಡ್ಸ್ ಅಂತ ಇರೋದಿಲ್ಲ. ಪರ್ಮನೆಂಟ್ ಎನಿಮೀಸ್ ಅಂತಾನೂ ಇರೋದಿಲ್ಲ. ಪರ್ಮನೆಂಟ್ ಆಗಿರೋದು ನ್ಯಾಷನಲ್ ಇಂಟರೆಸ್ಟ್ ಮಾತ್ರ. ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿ. ಇಂದು ಚೈನಾ ತನ್ನ ನ್ಯಾಷನಲ್ ಇಂಟರೆಸ್ಟ್‌ಗಾಗಿ ಮೂವ್ ಮಾಡ್ತಾ ಇದೆ. ಇಂಡಿಯಾ ಕೂಡ ತನ್ನ ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಈ ಸ್ಟ್ರಾಟಜಿಕ್ ಇಂಟರೆಸ್ಟ್ ಕಾಪಾಡಿಕೊಳ್ಳೋದಕ್ಕೆ ಕೌಂಟರ್ ಸ್ಟ್ರಾಟಜಿ ನಿರ್ಮಿಸ್ತಾ ಇದೆ. ಮುಂದಿನ ವರ್ಷಗಳಲ್ಲಿ ಸೌತ್ ಏಷ್ಯಾದ ಪವರ್ ಬ್ಯಾಲೆನ್ಸ್ ಯಾವ ದಿಕ್ಕಿಗೆ ಹೋಗುತ್ತೆ? ಚೈನಾ ತನ್ನ ಸ್ಟ್ರಾಟಜಿಯಲ್ಲಿ ಏನು ಚೇಂಜಸ್‌ನ ಮಾಡುತ್ತೆ? ಇಂಡಿಯಾ ತನ್ನ ರೀಜನಲ್ ಇನ್ಫ್ಲುಯೆನ್ಸ್‌ನ ಎಷ್ಟು ಬಲಪಡಿಸುತ್ತೆ? ಇವೆಲ್ಲವನ್ನ ಕಾಲವೇ ತೋರಿಸುತ್ತೆ. ಆದ್ರೆ ಒಂದು ವಿಷಯ ಮಾತ್ರ ಖಚಿತ. ಡೋಕ್ಲಾಂ, ಸಿಲಿಗುರಿ ಕಾರಿಡಾರ್, ಬೇ ಆಫ್ ಬೆಂಗಾಲ್, ಬಾಂಗ್ಲಾದೇಶ್. ಇವು ಕೇವಲ ಮ್ಯಾಪ್‌ನಲ್ಲಿರೋ ಸ್ಥಳಗಳಲ್ಲ. ಮುಂದಿನ ದಶಕದಲ್ಲಿ ಸೌತ್ ಏಷ್ಯಾನ ಭವಿಷ್ಯವನ್ನ ನಿರ್ಧರಿಸೋ ಸ್ಟ್ರಾಟಜಿಕ್ ಬ್ಯಾಟಲ್ ಗ್ರೌಂಡ್ಸ್. ಈ ಸಂಪೂರ್ಣ ಗೇಮ್‌ನ ಮೂಲ ಉದ್ದೇಶ ಒಂದೇ. ಅದು ರೀಜನಲ್ ಡಾಮಿನೆನ್ಸ್. ಧನ್ಯವಾದಗಳು.